ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಚಳ್ಳಕೆರೆಯಿಂದ 6 ಕಿಲೋಮೀಟರ್ ಆಗುತ್ತೆ ಈ ಜಮೀನಿಗೆ. ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ 5 ಎಕರೆ ಮಾರುವಂಥ ಕಾಲೇಜ್ ಜಮೀನು. ಇನ್ನು ಈ ಜಮೀನಲ್ಲಿ ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಏನು ಮೈನಸ್ ಆಗ್ಬೋದು, ಏನು ಪ್ಲಸ್ ಆಗ್ಬೋದು, ಎಲ್ಲದರ ಬಗ್ಗೆ ಕೂಡ ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬಾಗಿ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ನಾವು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಮೊದಲಿಗೆ ಇದು ಚಳ್ಳಕೆರೆಗೆ ಕೇವಲ 6 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 36 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ 206 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಈ ಜಮೀನಿಂದ ಒಂದು 800 ಮೀಟ್ರ್ ದೂರದಲ್ಲಿ ಈಗಾಗಲೇ ಒಂದು ಲೇಔಟ್ ಆಗಿದೆ. ಅಂದರೆ ಯಾಕೆ ಈ ವಿಚಾರವನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ ಅಂದರೆ, ಫ್ಯೂಚರಲ್ಲಿ ಇದು ತುಂಬ ವರ್ತಿರೋಂಥ ಏರಿಯಾ. ಯಾಕೆಂದರೆ ಕೇವಲ ಚಳ್ಳಕೆರೆಗೆ 6 ಕಿಲೋಮೀಟರ್ ಆಗುತ್ತೆ, ಬೈಪಾಸಿಂದ ಕೇವಲ ಇಲ್ಲಿಗೆ 1 ರಿಂದ 1.5 ಕಿಲೋಮೀಟರ್ ಆಗುತ್ತೆ ಈ ಜಮೀನಿಗೆ. ಅದು ನಿಮಗೆ ತುಂಬ ಪ್ಲಸ್ ಆಗುತ್ತೆ. ಫ್ಯೂಚರಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಮಾರಬೇಕಂದ್ರೂ ಕೂಡ ತುಂಬ ವರ್ತಿರೋಂಥ ಏರಿಯಾ, ಏನು ತೊಂದರೆ ಇಲ್ಲ. ಯಾಕೆಂದರೆ ಚಳ್ಳಕೆರೆಯಿಂದ 6 ಕಿಲೋಮೀಟ್ರು. ಈಗ ಇತ್ತೀಚಿನ ದಿನಗಳಲ್ಲಿ 20 ಕಿಲೋಮೀಟ್ರ್ ದೂರದಲ್ಲೇ ನಿಮಗೆ 25 ಲಕ್ಷ 20 ಲಕ್ಷ ಹೇಳ್ತಿರ್ಬೇಕಾದ್ರೆ ಚಳ್ಳಕೆರೆಗೆ ಕೇವಲ 6 ಕಿಲೋಮೀಟ್ರು ಇದೊಂದು ಸ್ವಲ್ಪ ಸೂಕ್ತ ಅನಿಸುತ್ತೆ ನನಗೆ. ಯಾಕೆಂದರೆ ತುಂಬ ದೂರ ಏನಿಲ್ಲ ಚಳ್ಳಕೆರೆಗೆ, ಒಂದು 6 ಕಿಲೋಮೀಟ್ರ್, ಬೈಪಾಸಿಂದ 1.5 ಕಿಲೋಮೀಟ್ರು ನೀವು ವರ್ತಿರೋಂಥ ಏರಿಯಾ. ಇನ್ನು ಇಲ್ಲಿ ನೀವು ಮುಂದೆ ಫ್ಯೂಚರಲ್ಲಿ ಅಂದರೆ ನೀವೇನಾದರೂ ಲೇಔಟು ಆ ಥರ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈಗ ಸದ್ಯಕ್ಕೆ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೋಬೋದು. ಜೊತೆಗೆ ಸರ್ವಿಸ್ ರೋಡು ವಿಲೇಜ್ ಟು ವಿಲೇಜ್ಗೆ ಹೋಗುವಂಥ, ಚಳ್ಳಕೆರೆಯಿಂದ ವಿಲೇಜ್ಗೆ ಹೋಗುವಂಥ ದಾರಿ ಇದು. ಅದು ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ದಾರಿ ಸರ್ವಿಸ್ ರೋಡ್ಗೆ ಇರೋದು. ನಿಮಗೆ ರೇಟ್ ಕೂಡ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಅದು ನನಗೆ ತುಂಬ ಇಷ್ಟ ಆಯಿತು. ಏನು ದಾರಿ ಕೂಡ 40 ಅಡಿ ದಾರಿ ಇದೆ, ಯಾವುದೇ ರೀತಿ ದಾರಿ ತೊಂದರೆ ಇಲ್ಲ. ನೀವೇನಾದರೂ ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಕಮರ್ಷಿಯಲಿಗೆ ಕನ್ವರ್ಟ್ ಮಾಡ್ಕೊತೀನಿ ಅಂದರೆ ತುಂಬ ಸೊಗಸಾದಂಥ ಏರಿಯಾ. ಇನ್ನು ನನಗೇನು ಇಷ್ಟ ಆಗಿಲ್ಲ ಅನ್ನೋದನ್ನು ಹೇಳೋದಾದರೆ, ವಿಲೇಜಿಂದ ಸ್ವಲ್ಪ ಚಳ್ಳಕೆರೆಗೆ ಇನ್ನೊಂಚೂರು ಹತ್ರ ಆಗಬೇಕಾಗಿತ್ತು, ಸ್ವಲ್ಪ ರೇಟ್ ಕೂಡ ಜಾಸ್ತಿ ಆಯಿತು. ಅದೊಂದನ್ನು ಹೊರತುಪಡಿಸಿ ಇನ್ನು ಉಳಿದವು ಕೂಡ ಪ್ಲಸ್, ಯಾವುದೇ ರೀತಿ ಮೈನಸ್ ಇಲ್ಲ. ಈ ಹಿಂದೆ ಎಲ್ಲ ಈ ಭಾಗದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸ್ಗಳೇ. ನೀವೇನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿಕೊಂಡು ಒಂದು ಫಾರ್ಮ್ ಹೌಸ್ ಥರ ರೆಡಿ ಮಾಡ್ಕೋಬೋದು. ಇನ್ನು ಜನರಲ್ ಪ್ರಾಪರ್ಟಿ ಮುಂಚೆಲೇ ಹೇಳ್ತಿದ್ದೀನಿ ನಾನು ನಿಮಗೆ, ಮೂಲ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ನಿಮಗೆ ಇಲ್ಲೆಲ್ಲ ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ ನೋಡ್ರಿ. ಅಲ್ಲಿ ಆ ತಾರ್ ರೋಡ್ ಕೂಡ ಈ ಜಮೀನಿಗೆ ಒಂದು 200 ಮೀಟ್ರ್ ಆಗುತ್ತೆ. ಆ ತಾರ್ ರೋಡಿಂದನೇ ವಿಲೇಜ್ಗೆ ಹೋಗುವಂಥ ನಕಾಶೆ ರೋಡು, ಅದು ಕೂಡ 40 ಅಡಿ ರೋಡು. ಇನ್ನು ಈ ಜಮೀನಿನ ಬೆಲೆ 1 ಎಕರೆಗೆ ನಾನು ನಿಮಗೆ 30 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೆಷಬಲ್ ಆಗುತ್ತೆ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ. ಯಾಕೆಂದರೆ ಟೌನ್ ನಿಯರ್ ಆಗಿರೋದ್ರಿಂದ ಅದು ತುಂಬ ಪ್ಲಸ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಇದು ಇವತ್ತಿನ ವಿಡಿಯೋ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.